ರಿಜಿಸ್ಟ್ರೇಷನ್ ಮಾಡ್ತೀವಿ, ಎಲ್ಲೋ ಬಿಡಬೇಕು, ಅನ್ನ ಸಂತೃಪ್ತಿ ಇರುತ್ತದೆ ಮತ್ತು ಶೈಕ್ಷಣಿಕ ಪ್ರೋತ್ಸಾಹಧನವನ್ನು ಕೊಡ್ತಾಯಿದ್ದೆವು. ಅದಕ್ಕೆ ದಯವಿಟ್ಟು ಎಲ್ಲ ಸಮಾಜ ಬಾಂಧವರು ಸಹಕರಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾವು ಸರ್. ಕಾರ್ಯಕ್ರಮ ಎಲ್ಲಿದೆ ಅಂತ ಸರ್? ಕಸ್ತೂರ್ಬಾಯಿ ಬುಳ್ಳಾ ಸಂಸ್ಕೃತಿ ಭವನದಲ್ಲಿ. ಎಲ್ಲಿ ಬರ್ತಾ ಇದೆ? ಮಿಲೇನಿಯಂ ಸ್ಕೂಲ್ ಹತ್ತಿರ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಸರ್? ವಧುವರ ಸಮಾವೇಶ ಸರ್. ವಧುವರ ಸಮಾವೇಶ ಯಾವ ರೀತಿ ಟೈಮಿಂಗ ನೋಡಿರಿ, 1/2/2026 ಟೈಮಿಂಗ್ 11 ಗಂಟೆಯಿಂದ 4 ಗಂಟೆ ತನಕ. ಸರ್ ಎಷ್ಟು ಜನ ನೋಂದಣಿ ಆಗ್ಯಾವ ಸರ್? ಮತ್ತು ಈಗ ಉಚಿತರು ನೋಂದಣಿ ಮಾಡ್ತಾಯಿದ್ದೀವಿ ಸರ್. ಎಷ್ಟಾಗಿದೆ ಸರ್ ಇಲ್ಲಿ ತನಕ ನೋಂದಣಿ? ಸುಮಾರು ಒಂದು ಇಲ್ಲಿವರೆಗೆ 15 ವರ್ಷದಾಗ ಒಂದು 500-600 ಜನ ಮದುವೆ ಆಗಿದಾವ್ರಿ. ಈಗ ಸುಮಾರು ಒಂದು 300-400 ಮಂದಿ ರಿಜಿಸ್ಟ್ರೇಷನ್ ಮಾಡಿದಾರೆ. ಈ ವರ್ಷ ನಾವು ಏನು ಮಾಡಿದ್ವಿ, 10ನೇ ವರ್ಷ ಅಂತೇಳಿ ಉಚಿತವಾಗಿ ನೋಂದಣಿ ಮಾಡ್ತಾಯಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದೀವಿ? 10ನೇ ವರ್ಷ ಸರ್. ಇದಕ್ಕೆ ತಮಗೆ ಫಂಡಿಂಗ್ ಎಲ್ಲಿಂದ ಬರ್ತಂತ? ಫಂಡಿಂಗ್ ಇಲ್ಲ ಸರ್, ನಮ್ಮ ಸದಸ್ಯರು 21 ಮಂದಿ ಸದಸ್ಯರಿದ್ದೀವಿ ರೀ. ನಾವೇ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ ಸರ್. ನಾವೇ ವೈಯಕ್ತಿಕ ಕೊಡ್ತೀವಿ. ಸಮಾಜ ಸೇವೆ ಮಾಡಬೇಕು, ಒಬ್ರಿಗೂ ಪರಿಚಯ ಆಗ್ತದೆ, ನಮ್ಮಲ್ಲಿನೂ ವಿದ್ಯಾವಂತರ ಜನರಿಗೆ ಗುರುತಾಗಲಿ ಅಂತ ಉದ್ದೇಶದಿಂದ ಮಾಡ್ತೀವಿ. ಅತಿಥಿಗಳು ಯಾರ್ಯಾರು ಬರ್ತಾರಂತ ಸರ್? ಇವರು ಮುಖ್ಯ ಅತಿಥಿಗಳು ನೋಡ್ರಿ, ನಮ್ಮ ಹಾವೇರಿ ನಮ್ಮ ಸಮಾಜ ಜಗದ್ಗುರುಗಳಾದ ಶಾರಜ ಕೃಷ್ಣ ಸ್ವಾಮಿಗಳು ಬರ್ತಾಯಿದ್ದಾರೆ. ಇಲ್ಲಿ ತೊನಸಹಳ್ಳಿ ಮಲ್ಲಣ್ಣ ಮುಖ್ಯವರು ಅವರು ಬರ್ತಾಯಿದ್ದಾರೆ. ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಅಧ್ಯಕ್ಷರಾದ ಸೂರ್ಯಕಾಂತ್ ಗುಡ್ಡಡಿಗಳು, ಉಪಾಧ್ಯಕ್ಷರಾದಂಥ ಭೀಮರಾವ್ ಯನಾಪುರ ಮತ್ತು ರಮೇಶ್ ದಾಸ, ಬಸವರಾಜ ನಾಟಿಕರ, ಸಾಯಿಬಣ್ಣ ವಡಗೇರಿ, ನಾವು ಸದಸ್ಯರಾದ ಬಾಬು ಜನಾರ್ದನ್, ಮೂಲ ಹುಟ್ಟು ಹಾಕಿದ್ರು ಇವರೇ ಬಾಬು ತಡ್ಕಲ್ಲ. ನಮ್ಮದು ಎಲ್ಲ ನಮ್ಮ ಸಹಕಾರ ಬೇಕು. ಪತ್ರಕರ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ತಮಗೂ ಸಹಕಾರ ಬನ್ನಿರಿ, ತಮ್ಗೆ ನಾವು ಸೇವಾ ಮಾಡೋಕ್ಕೆ ಅವಕಾಶ ಕೊಡ್ತೀವಿ.